ರಿಲೀಸ್ ಸ್ಟ್ರಾಟಜಿ ನೋಡಿದ್ವಿ. ಈಗ ಪ್ರೈಸಿಂಗ್ ಪ್ರೊಸೀಜರ್ ಅಥವಾ ಪ್ರೈಸಿಂಗ್ ಕಂಡೀಷನ್ ನೋಡೋಣ. ಏನು ಎಕ್ಸಾಕ್ಟ್ಲಿ ಪ್ರೈಸಿಂಗ್ ಪ್ರೊಸೀಜರ್ ಅಂತಂದ್ರೆ, ಮ್ಯೂಟ್ ಮಾಡ್ಕೊಳ್ಳಿ. ಸೊ ಏನ್ ಎಕ್ಸಾಕ್ಟ್ಲಿ ಪ್ರೈಸಿಂಗ್ ಪ್ರೊಸೀಜರ್ ಅಥವಾ ಪ್ರೈಸಿಂಗ್ ಕಂಡೀಷನ್ ಅಂತಂದ್ರೆ, ಸೊ ಪ್ರೈಸಿಂಗ್ ಪ್ರೊಸೀಜರ್ ಅಂತಂದ್ರೆ ನಾವೇನ್ ಮಾಡಿದ್ವಿ ಇಲ್ಲಿವರೆಗೂ P2P ಪ್ರೊಸೆಸ್ ಮಾಡಿದ್ವಿ. ಏನು ನಿಮಿಷ, ಸೊ P2P ಪ್ರೊಸೆಸ್ ಅಲ್ಲಿ ಏನ್ ಮಾಡಿದ್ವಿ? ಸೊ P2P ಪ್ರೊಸೆಸ್ ಅಲ್ಲಿ PR ಕ್ರಿಯೇಟ್ ಮಾಡಿದ್ವಿ, PO ಕ್ರಿಯೇಟ್ ಮಾಡಿದ್ವಿ. ಓಕೆ, ಇನ್ನ PR ಕ್ರಿಯೇಟ್ ಮಾಡಿದ್ವಿ, RFQ ಮಾಡಿದ್ವಿ. ಓಕೆ, ದೆನ್ PO ಮಾಡಿದ್ವಿ. ಓಕೆ, ಸೊ ಈಗ ನಾವು ಪ್ರೈಸಿಂಗ್ ಪ್ರೊಸೀಜರ್ ಏನು? ಸೊ ನಾನು PR ಮಾಡೋ ಟೈಮಲ್ಲಿ, ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ PR ಮಾಡಿದ್ವಲ್ಲ, ME22N ಗೆ ಹೋಗ್ತೀನಿ. ಹಾಗಾದ್ರೆ ಎಕ್ಸಿಸ್ಟಿಂಗ್ PR ಓಪನ್ ಮಾಡ್ತೀನಿ. ಇದನ್ನ ಕ್ಲೋಸ್ ಮಾಡ್ಕೊಳ್ಳಿ, ಡಿಸ್ಪ್ಲೇ ಓವರ್ ವ್ಯೂ. ಸೊ ಇಲ್ಲಿ ಮೈ PR ಹೋಗಿ ಮೈ PO ಎಂಟರ್. ಯಾವ್ದಿಲ್ವಾ? PO. ಸೊ ಓಕೆ, ಸೊ ಇಲ್ಲಿ ನೋಡಿ. ಸೊ ಲಾಸ್ಟ್ ಟೈಮ್ ಒಂದು PO ಕ್ರಿಯೇಟ್ ಮಾಡಿದ್ವಿ. ಸೊ ಆ PO ಅಲ್ಲಿ ಸೊ ಇಲ್ಲಿ ನೋಡಿ ಕಂಡೀಷನ್ಸ್ ಅಂತ ಒಂದು ಟ್ಯಾಬ್ ಇದೆ. ಇಲ್ಲಿ ಕಂಡೀಷನ್ಸ್ ಅಲ್ಲಿ ನಾನು ಹೇಳಿದ್ದೆ ನಿಮಗೆ ಏನು, ನಾನು PIR ಅಲ್ಲಿ ಈ ಕಂಡೀಷನ್ಸ್ ನ ಡಿಫೈನ್ ಮಾಡಿದ್ವಿ. ಏನು ಗ್ರಾಸ್ ಪ್ರೈಸ್, ಏನು ಮಟೀರಿಯಲ್ದು, ಅದಕ್ಕೆ ಡಿಸ್ಕೌಂಟ್ಸ್ ಆಗಿ ಯಾವುದೇ ರೀತಿಯಾದ ಪ್ರೈಸಿಂಗ್ ಕಂಡೀಷನ್ಸ್ ನಾವು ಡಿಫೈನ್ ಮಾಡ್ಬೋದು ಆಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್. ಓಕೆ, ಸೊ ಈಗ ನಾನೇನ್ ಮಾಡಿದೆ, PIR ಅಲ್ಲಿ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಹಾಕಿದೆ. ಆ ಸ್ಟ್ಯಾಂಡರ್ಡ್ ಕಂಡೀಷನ್ಸ್ ಇಲ್ಲಿ ಫೆಚ್ ಆಯ್ತು. ಬಟ್ ನಾನೇನ್ ಮಾಡ್ತೀನಿ ಈಗ, ಆಸ್ ಪರ್ ದ ಕ್ಲೈಂಟ್ ರಿಕ್ವೈರ್ಮೆಂಟ್ ಐ ವಿಲ್ ಕಾನ್ಫಿಗರ್ ದ ಪ್ರೈಸಿಂಗ್ ಕಂಡೀಷನ್. ಸೊ ಯಾವ ತರ ಇದು ಫೆಚ್ ಆಗುತ್ತೆ ಅಂತಂದ್ರೆ, ವಿ ಹ್ಯಾವ್ ಸರ್ಟನ್ ಪ್ರೊಸೀಜರ್. ಏನು ಪ್ರೊಸೀಜರ್ ಅಂತ? ಪ್ರೊಸೀಜರ್ ಅಂದ್ರೆ ಫಸ್ಟ್ ಇದರಲ್ಲಿ ಕಂಡೀಷನ್ ಟೇಬಲ್. ಸೊ ಯೂಶಲಿ ಏನಾಗುತ್ತೆ, ಸೊ ಲಾಸ್ಟ್ ಟೈಮ್ ನಾನು PIR ಮಾಡಿದಾಗ ಪರ್ಚೇಸ್ ಆರ್ಗನೈಸೇಷನ್ ನಲ್ಲಿ ಪ್ರೈಸ್, ಮಟೀರಿಯಲ್ ಮತ್ತೆ ವೆಂಡರ್ ಕಾಂಬಿನೇಷನ್ ಅಲ್ಲಿ ಫೆಚ್ ಆಗುತ್ತೆ. ಅದನ್ನ ನಾವು ಪ್ಲಾಂಟ್ ಲೆವೆಲ್ ಅಥವಾ ಪರ್ಚೇಸ್ ಆರ್ಗನೈಸೇಷನ್ ಲೆವೆಲ್ ಮೇಂಟೈನ್ ಮಾಡ್ತೀವಿ. ಅದೇ ತರ ಕಂಡೀಷನ್ ಟೇಬಲ್ ನಾವು ಯಾವುದೇ ಪ್ರೈಸಿಂಗ್ ಮೇಂಟೈನ್ ಮಾಡ್ಲಿ, ಆ ಪ್ರೈಸಿಂಗ್ ಯಾವ ಕಾಂಬಿನೇಷನ್ ನಲ್ಲಿ ಆ ಪ್ರೈಸಿಂಗ್ ಟ್ರಿಗರ್ ಆಗ್ಬೇಕು ಪರ್ಚೇಸ್ ಆರ್ಡರ್ ಅಲ್ಲಿ ಅನ್ನೋದನ್ನ ನಾವು ಕಂಡೀಷನ್ ಟೇಬಲ್ ಅಂತ ಹೇಳ್ತೀವಿ. ಅಂದ್ರೆ a condition table is a combination of the keys to identify individual condition records. Okay, the combination of keys or fields may be vendor ಆಗಿರ್ಬೋದು, material, purchase organization, purchase group, plant. Okay, to which condition a record will fetch in PO. Okay, so ಇದು ಕಂಡೀಷನ್ ಟೇಬಲ್. ಇದನ್ನ ಡಿಫೈನ್ ಮಾಡೋಣ ಫಸ್ಟ್. ಓಕೆ, ಸೊ ಏನ್ ಮಾಡೋಣ ಫಸ್ಟ್, ಇಲ್ಲಿ ನಾನು ಕಾನ್ಫಿಗರೇಷನ್ SPRO ಹೋಗಿ /n XPRO then SAP reference IMG. ಇಲ್ಲಿ ನೀವು ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂಡರ್ ದಿಸ್ ಪರ್ಚೇಸಿಂಗ್, ಅಂಡರ್ ದಿಸ್ ಸೆಲೆಕ್ಟ್ ಕಂಡೀಷನ್ಸ್. ಎಲ್ಲಿದೆ ಕಂಡೀಷನ್ಸ್? ಸೊ ವಿ ಹ್ಯಾವ್ ಕಂಡೀಷನ್ಸ್ ಹಿಯರ್. ನೋಡಿ ಕಂಡೀಷನ್. ಸೊ ಇದರಲ್ಲಿ ನಾವು ಡಿಫೈನ್ ಪ್ರೈಸ್ ಡಿಟರ್ಮಿನೇಷನ್ ಇಲ್ಲಿದೆ ನೋಡಿ, ಓಪನ್ ಮಾಡಿ. ಸೊ ಇಲ್ಲಿ ಫಸ್ಟ್ ಏನು ನಾನು ಹೇಳಿದ್ ನಿಮಗೆ, ಡಿಫೈನ್ ಪ್ರೈಸಿಂಗ್ ಪ್ರೊಸೀಜರ್ ಅಲ್ಲಿ ಫಸ್ಟ್ ಕಂಡೀಷನ್ ಟೇಬಲ್ ಎಲ್ಲಿದೆ? ಇಲ್ಲಿದೆ ನೋಡಿ ಕಂಡೀಷನ್ ಟೇಬಲ್. ಇಲ್ಲಿ ಎಕ್ಸಿಕ್ಯೂಟ್ ಬಟನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಎಂಟರ್. ಇಲ್ಲ ಅಂತಂದ್ರೆ ಟ್ಯಾಬ್ ತಗೊಂಡೋದ್ರು ಎಂಟರ್ ಕೊಟ್ರು ಓಪನ್ ಆಗುತ್ತೆ. ಎಲ್ಲ ಕ್ಲಿಕ್ ಮಾಡಿ ನೋಡಿ ಕ್ರಿಯೇಟ್ ಕಂಡೀಷನ್ ಟೇಬಲ್. ಸೊ ಇಲ್ಲಿ ಡಿಸ್ಪ್ಲೇಗೆ ಹೋದ್ರೆ ಸ್ಟ್ಯಾಂಡರ್ಡ್ ಪ್ರೀ ಡಿಫೈನ್ಡ್ ನಿಮಗೆ ಬಹಳ ಬರುತ್ತೆ ನೋಡಿ ಇಲ್ಲಿ ಇವೆಲ್ಲ. ಸೊ ಟಿಲ್ 546 ವರ್ಗು ಅಕ್ವೈರ್ ಆಗಿರುತ್ತೆ ನೋಡಿ. ಕೆಲವರು 666 ಒಂದು ಮೇಂಟೈನ್ ಮಾಡಿದ್ದಾರೆ. ಓಕೆ, ನಾನೇನ್ ಮಾಡ್ತೀನಿ, ನನಗೆ ಬೇರೆದೇ ಬೇಕು ಅಂದಾಗ ಕ್ರಿಯೇಟ್ ಕಂಡೀಷನ್ಸ್ಗೆ ಹೋಗಿ, ಇಲ್ಲಿಗೆ ಹೋಗಿ ಕ್ರಿಯೇಟ್ ಕಂಡೀಷನ್ಸ್, ಎಂಟರ್ ಕೊಡಿ. ಎಂಟರ್ ಕೊಡ್ತೇನೆ ನೋಡಿ, ಇಲ್ಲಿ ಫಸ್ಟ್ ಕೀವರ್ಡ್ ಯಾವ್ದು? ಫಸ್ಟ್ ನನಗೇನು
ಮಟೀರಿಯಲ್. ಸೊ ಡಬಲ್ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಆಡ್ ಆಗುತ್ತೆ. ಕಾಂಬಿನೇಷನ್ಸ್ ಇಲ್ಲಿ ಆಡ್ ಆಗುತ್ತೆ. ನೆಕ್ಸ್ಟ್ ಮಟೀರಿಯಲ್ ಆಯ್ತು, ಪ್ಲಾಂಟ್ ಬೇಡ, ಮಟೀರಿಯಲ್ ಮತ್ತೆ ಪ್ಲಾಂಟ್ ತಗೊಂಡ್ಬಿಡೋಣ. ಅಂಡ್ ದೆನ್ ಪರ್ಚೇಸ್ ಆರ್ಗನೈಸೇಷನ್, ಈ 3 ಕಾಂಬಿನೇಷನ್ಸ್ ಅಲ್ಲಿ ಮಾಡೋಣ. ಸೊ ಕಾಂಬಿನೇಷನ್ಸ್ ಆಯ್ತು. ಇನ್ನ ಬೇಕಿದ್ರು ನೋಡಿ, ನೀವು ಪ್ಲಾಂಟ್ ಆಯ್ತು, ಮಟೀರಿಯಲ್ ಆಯ್ತು, ಪರ್ಚೇಸ್ ಆರ್ಗನೈಸೇಷನ್ ಬೇಡ, ತೆಗೆದು ಬಿಡ್ತೀನಿ. ಸೊ ಇದನ್ನ ಸೆಲೆಕ್ಟ್ ಮಾಡಿ, ಇಲ್ಲಿ ಡಿಲೀಟ್ ಇದೆಯಲ್ಲ, ಡಿಲೀಟಿಗೆ ಹೋಗಿ. ಓಕೆ, ಸೊ ನಾನು ಸಪ್ಲೈಯರ್ ಆಡ್ ಮಾಡ್ತೀನಿ, ವೆಂಡರ್, ಸಪ್ಲೈಯರ್ ಅಥವಾ ವೆಂಡರ್. ನೋಡಿ ಇಲ್ಲಿ ವೆಂಡರ್ ಇದೆ. ಸೊ ಮಟೀರಿಯಲ್, ಪ್ಲಾಂಟ್, ವೆಂಡರ್ ಕಾಂಬಿನೇಷನ್. ಅದಾದ್ಮೇಲೆ ಇಲ್ಲಿ ಜನರೇಟ್ ಅಂತ ಒಂದು ಐಕಾನ್ ಇದೆ, ಅದನ್ನ ಕ್ಲಿಕ್ ಮಾಡಿ ಮತ್ತೆ ಎಂಟರ್ ಕೊಡಿ. ಎಂಟರ್ ಕೊಡಿ. ಯು ವಾಂಟ್ ಟು ಜನರೇಟ್ ದ ಕಂಡೀಷನ್ ಟೇಬಲ್? ಎಸ್. ನೋಡಿ ಆಟೋಮೆಟಿಕ್ ಆಗಿ ನಮ್ದು A502 ಅಂತೇಳಿ ಒಂದು ಕಂಡೀಷನ್ ಟೇಬಲ್ ನಂಬರ್ ಡಿಫೈನ್ ಆಗುತ್ತೆ. ಸೊ ಸೇವ್ ಕೊಡಿ. ಓಕೆ, ಸಾರಿ, ಸೇವ್ ಅಲ್ಲ, ಇದಕ್ಕೆ ಲೋಕಲ್ ಆಬ್ಜೆಕ್ಟ್ ಕ್ಲಿಕ್ ಮಾಡಿ. ಲೋಕಲ್ ಆಬ್ಜೆಕ್ಟ್ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಕಂಡೀಷನ್ ಟೇಬಲ್ ಡಿಫೈನ್ ಆಗುತ್ತೆ, ಲೋಡ್ ಆಗುತ್ತೆ. ಇಲ್ಲಿ ಇಟ್ ವಿಲ್ ಟೇಕ್ ಟೈಮ್. ಸೊ ಇದಾದ್ಮೇಲೆ ನೋಡಿ ಇಲ್ಲಿ A502 ಅಂತ ಒಂದು ಕಂಡೀಷನ್ ಟೇಬಲ್ ಡಿಫೈನ್ ಆಯ್ತು. ಓಕೆ, ಸೊ ಗೋ ಬ್ಯಾಕ್ 502. ಸೊ ಈಗ ಚೆಕ್ ಮಾಡ್ಕೊಳ್ಳಿ, ಬೇಕಿದ್ರೆ ಡಿಸ್ಪ್ಲೇಗೆ ಹೋಗಿ ಇಲ್ಲಿ 502 ಎಂಟರ್ ಕೊಡಿ. ನೋಡಿ ಮಟೀರಿಯಲ್, ಪ್ಲಾಂಟ್, ವೆಂಡರ್ ಆ ಕಾಂಬಿನೇಷನ್ ಅಲ್ಲಿ ನಾನು ಕ್ರಿಯೇಟ್ ಮಾಡಿದೆ. ದಟ್ ಈಸ್ ಕಾಲ್ಡ್ ಕಂಡೀಷನ್ ಟೇಬಲ್. ನೆಕ್ಸ್ಟ್ ಬಂದ್ಬಿಟ್ಟು ಆಕ್ಸೆಸ್ ಸೀಕ್ವೆನ್ಸ್. ಸೊ ಆಕ್ಸೆಸ್ ಸೀಕ್ವೆನ್ಸ್ ಏನು ಅಂತಂದ್ರೆ, ಓಕೆ, ಸೊ ನಾನು ನಿಮಗೆ ಏನ್ ಹೇಳಿದೆ, ಈಗ PO ಅಲ್ಲಿ ಏನಾಗುತ್ತೆ, ಪ್ರೈಸ್ ಡಿಫೈನ್ ಆಗುತ್ತೆ. ಓಕೆ, ಪ್ರೈಸ್ ಹೇಗೆ, ಈ PO ಅಲ್ಲಿ ಪ್ರೈಸಿಂಗ್ ಯಾವ ತರ ಫೆಚ್ ಆಗುತ್ತೆ. ಓಕೆ, ಸೊ ಒಂದು ಕಂಡೀಷನ್ ಟೇಬಲ್ ಅಲ್ಲಿ ನಾವೇನ್ ಮಾಡಿರ್ತೀವಿ, ಕಾಂಬಿನೇಷನ್ಸ್ ಡಿಫೈನ್ ಮಾಡಿರ್ತೀವಿ. ಓಕೆ, ಇದಕ್ಕೆ ನಾವು ಪ್ರೈಸಿಂಗ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಅಂದ್ರೆ, ಸೊ ಪ್ರೈಸಿಂಗ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಅಂತಂದ್ರೆ, ವಿತ್ ದ ಹೆಲ್ಪ್ ಆಫ್ ಕಂಡೀಷನ್ ಟೈಪ್. ಹೇಳ್ತೀನಿ ಕಂಡೀಷನ್ ಟೈಪ್ ಅಂತ ಏನು ಅಂತ. ಈ ಕಂಡೀಷನ್ ಟೈಪ್ ಅಲ್ಲಿ ನಾವು ರೆಕಾರ್ಡ್ಸ್ ನ ಮೇಂಟೈನ್ ಮಾಡ್ತೀವಿ. ಓಕೆ, ವಿತ್ ದ ಕಾಂಬಿನೇಷನ್ ಆಫ್ ದಿಸ್. ಓಕೆ, ವಿತ್ ದ ಕಾಂಬಿನೇಷನ್ ಆಫ್ ದಿಸ್. ಓಕೆ, ಸೊ PO ಅಲ್ಲಿ ಪ್ರೈಸಿಂಗ್ ಹೆಂಗ್ ಫೆಚ್ ಆಗುತ್ತೆ, ಈ ಎರಡಕ್ಕೂ ಲಿಂಕ್ ಯಾವ್ದು ಕ್ರಿಯೇಟ್ ಮಾಡುತ್ತೆ ಅಂದ್ರೆ, ದಟ್ ಈಸ್ ಕಾಲ್ಡ್ ಆಕ್ಸೆಸ್ ಸೀಕ್ವೆನ್ಸ್. ಇವೆರಡಕ್ಕೂ ಆಕ್ಸೆಸ್ ಸೀಕ್ವೆನ್ಸ್ ಅನ್ನೋದು ಒಂದು ಬ್ರಿಡ್ಜ್. ಇಟ್ ವಿಲ್ ಕನೆಕ್ಟ್ ಬಿಟ್ವೀನ್ ಕಂಡೀಷನ್ ಟೈಪ್ ಅಂಡ್ ಕಂಡೀಷನ್ ಟೇಬಲ್. ಓಕೆ, ನೋಡಿ ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡಿ, ಸೊ ಆಕ್ಸೆಸ್ ಸೀಕ್ವೆನ್ಸ್ ಫಸ್ಟ್ ಡಿಫೈನ್ ಮಾಡ್ತೀನಿ. ಗೋ ಬ್ಯಾಕ್. ನೋಡಿ ಇಲ್ಲಿ ಆಕ್ಸೆಸ್ ಸೀಕ್ವೆನ್ಸ್ ಅಂತ ಇದೆ, ಕ್ಲಿಕ್ ಮಾಡಿ. ಇಲ್ಲಿ ಗೊತ್ತಾ, ಎಂಟರ್ ಕೊಡಿ. ಸೊ ಇಲ್ಲಿ ನೋಡಿ ಬೈ ಡಿಫಾಲ್ಟ್ ಬಹಳಷ್ಟು ಇದೆ, ಅಥವಾ ಬೇರೆ ಟ್ರೈನೀಸ್ ಕ್ರಿಯೇಟ್ ಮಾಡಿದ್ದಾರೆ. ನಾನೇನ್ ಮಾಡ್ತೀನಿ, ನಂದೇ ಆದ ಒಂದು ಆಕ್ಸೆಸ್ ಸೀಕ್ವೆನ್ಸ್. ಆಕ್ಸೆಸ್ ಸೀಕ್ವೆನ್ಸ್ ಅಲ್ಲಿ ಏನಂದ್ರೆ, ನಾವು ಕಂಡೀಷನ್ ಟೇಬಲ್ ನ ಅಸೈನ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಮಾಡ್ತೀನಿ, ನನ್ನ ಕಂಪ್ನಿಯನ್ನು ವಿವೋ ಆಕ್ಸೆಸ್ ಸೀಕ್ವೆನ್ಸ್, ಎಂಟರ್. ಸೊ ಇಲ್ಲಿ ನೋಡಿ, ಇದು ಎರರ್ ಅಲ್ಲ, ಇದು ವಾರ್ನಿಂಗ್. ಇದು ರೆಡ್ ಕಲರ್ ಬಂದ್ರೆ ಎರರ್. ಎಂಟರ್ ಕೊಡಿ. ಸೊ ನೋಡಿ ಡಿಫೈನ್ ಆಯ್ತು. ಆ ಲೈನ್ ಐಟಮ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಆಕ್ಸೆಸಸ್ ಅಂತ ಇದೆ, ಇಲ್ಲಿಗೆ ಹೋಗಿ ಡಬಲ್ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ನಮ್ಮ ಕಂಡೀಷನ್ ಟೇಬಲ್ ಏನ್ ಡಿಫೈನ್ ಮಾಡೋದ್ವಲ್ಲ ಅದನ್ನ ಡಿಫೈನ್ ಮಾಡ್ಬೇಕು. ಇಲ್ಲಿ ನ್ಯೂ ಎಂಟ್ರಿಗೆ ಹೋಗಿ, ಇಲ್ಲಿ ನಂಬರ್ ನೋಡಿ, ಇದು ಸ್ಟೆಪ್ ನಂಬರ್ ಅಂತ ಹೇಳ್ತೀವಿ. ಇದನ್ನ 1 ಅಥವಾ 10, 20, 30 ಮಲ್ಟಿಪಲ್ ಇದ್ರೆ ಮಲ್ಟಿಪಲ್ ಕೊಡ್ಬೋದು. ಈಗ ನನ್ನ ಹತ್ರ ಯಾವ್ದಿದೆ ಕಂಡೀಷನ್ ಟೇಬಲ್ ನೋಡಿ, ಇಲ್ಲಿ ಹೋಗಿ ನಾವು ಕಂಡೀಷನ್ ಟೇಬಲ್ ಯಾವ್ದೋ ಡಿಫೈನ್ ಮಾಡಿದ್ವಲ್ಲ, 502 ಅನ್ಸುತ್ತೆ. ಕೆಳಗೆ ಬನ್ನಿ, 502 ನೋಡಿ, ಮಟೀರಿಯಲ್, ಪ್ಲಾಂಟ್, ವೆಂಡರ್. ಸೊ ಅದನ್ನ ಡಿಫೈನ್ ಮಾಡಿ ಎಂಟರ್ ಕೊಡಿ. ಎಂಟರ್ ನೋಡಿ, ವಾರ್ನಿಂಗ್ ಬಂದ್ರೆ ಎಂಟರ್ ಕೊಡಿ, ಎಕ್ಸಿಕ್ಯೂಟ್ ಆಯ್ತು. ನೋಡಿ ಇಲ್ಲಿ ಅದೇ ತರ ನೀವು ಸಪೋಸ್ ನೀವು ಕಂಡೀಷನ್ ರೆಕಾರ್ಡ್ ಬರೀ ಪರ್ಚೇಸ್ ಆರ್ಗನೈಸೇಷನ್ ಮತ್ತೆ ವೆಂಡರ್ ಮಟೀರಿಯಲ್ ಕಾಂಬಿನೇಷನ್ ಮಾಡ್ಬೇಕಂದ್ರೆ ಇಲ್ಲಿ ಮಲ್ಟಿಪಲ್ ಆಕ್ಸೆಸ್ ಸೀಕ್ವೆನ್ಸ್ ಕಂಡೀಷನ್ ಟೇಬಲ್ಸ್ ಮಾಡಬಹುದು. ಮಾಡ್ಬೋದು. ಓಕೆ, ಇಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಇದೆ. ಎಕ್ಸ್ಕ್ಲೂಸಿವ್ ಅಂತಂದ್ರೆ ನೀವು ಯಾವಾಗಾದ್ರೂ ಕಂಡೀಷನ್ ಟೈಪ್ಸ್ ಮೇಂಟೈನ್ ಮಾಡಕ್ ಹೋದಾಗ, ಸಪೋಸ್ ನನಗೆ ಇದೊಂದೇ ಆಕ್ಸೆಸ್ ಆಗ್ಬೇಕು ಅಂದ್ರೆ ಇಲ್ಲಿ ಎಕ್ಸ್ಕ್ಲೂಸಿವ್ ಅಂತ ಸೆಲೆಕ್ಟ್ ಮಾಡ್ಕೋಬಹುದು. ಈಗ ನನಗೆ ಒಂದೇ ಸಾಕು, ಸೆಲೆಕ್ಟ್ ಮಾಡಿ, ಈ ಲೈನ್ ಐಟಮ್ ಸೆಲೆಕ್ಟ್ ಮಾಡಿ, ಇಲ್ಲಿ ಫೀಲ್ಡ್ಸ್ ಅಂತ ಇದೆ ಅಲ್ಲ, ಡಬಲ್ ಕ್ಲಿಕ್ ಮಾಡಿ, ಎಂಟರ್ ಕೊಡಿ. ನೋಡಿ ಯಾವ್ಯಾವ ಫೀಲ್ಡ್ಸ್, MATNR ಮಟೀರಿಯಲ್, WRKS ಇದು ಫೀಲ್ಡ್ ನೇಮ್ಸ್, ಇದು ಪ್ಲಾಂಟ್, ವೆಂಡರ್. ಓಕೆ, ಅಂಡ್ ಸೇವ್ ಮಾಡಿ. ಸೊ ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಇದು. ಸೊ ನಾನೇನ್ ಮಾಡಿದೆ, ಈಗ ಆಕ್ಸೆಸ್ ಸೀಕ್ವೆನ್ಸ್ ನ ಡಿಫೈನ್ ಮಾಡಿದೆ.
ಸೊ ನೆಕ್ಸ್ಟ್ ಸ್ಟೆಪ್ ಏನು? ಓಕೆ, ಸೊ ನೆಕ್ಸ್ಟ್ ಹೋಗಿ ಕಂಡೀಷನ್ ಟೈಪ್. ಕಂಡೀಷನ್ ಟೈಪ್ ಅಲ್ಲಿ ನಾವು ಸ್ಟ್ಯಾಂಡರ್ಡ್ ಇದೆ, ಗ್ರಾಸ್ ಪ್ರೈಸ್ ಗೆ PB00 ಸ್ಟ್ಯಾಂಡರ್ಡ್, SAP ವಿಲ್ ಪ್ರೊವೈಡ್ ಸ್ಟ್ಯಾಂಡರ್ಡ್ ಡಾಟಾ. ಸೊ ಇದೇನಂದ್ರೆ PB00 ಅನ್ನೋದು ಸ್ಟ್ಯಾಂಡರ್ಡ್ ಗ್ರಾಸ್ ಪ್ರೈಸ್, FRA1 ಫ್ರೈಟ್ ಚಾರ್ಜ್, RA0 ಡಿಸ್ಕೌಂಟ್. ಓಕೆ, ಸೊ ಇದು ಸ್ಟ್ಯಾಂಡರ್ಡ್ ಆದ್ರೂ ಯೂಸ್ ಮಾಡಬಹುದು, ಬಟ್ ಯೂಶಲಿ ಏನಾಗುತ್ತೆ, ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ನಾವು ಇದನ್ನ ಡಿಫೈನ್ ಮಾಡಬೇಕಾಗುತ್ತೆ. ಅದನ್ನ ಡಿಫೈನ್ ಮಾಡೋಣ. ಹೇಗೆ ನೋಡಿ, ಇಲ್ಲೇ ಇದೆ ಡಿಫೈನ್ ಕಂಡೀಷನ್ ಟೈಪ್. ಸೊ ಇಲ್ಲಿ ಸೆಟ್ ಪ್ರೈಸಿಂಗ್ ಕಂಡೀಷನ್ ಟೈಪ್, ಇಲ್ಲಿಗೆ ಹೋಗಿ ಪೊಸಿಷನ್ PB00. ನೋಡಿ ಇಲ್ಲಿದೆ. ಇದನ್ನ ಸ್ಟ್ಯಾಂಡರ್ಡ್ ಯಾವುದೇ ರೀತಿಯಾದ ಮಾಡಿಫಿಕೇಶನ್ ಮಾಡಬಾರ್ದು. ಇದನ್ನ ಲೈನ್ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಫಸ್ಟ್ ಡಿಸೆಲೆಕ್ಟ್ ಆಲ್ ಕೊಡಿ, ಅದಾದ್ಮೇಲೆ ಲೈನ್ ಐಟಮ್ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಪಿ ಅಂತ ಇದೆ ನೋಡಿ, ಕಾಪಿಗೆ ಹೋಗಿ ಇಲ್ಲಿ ನಾನು ಬೇರೆ ನೇಮ್ ಕೊಡ್ತೀನಿ, ನಂದು VIPB ಅಂತ ಕೊಡ್ತೀನಿ, ಏನಾದ್ರೂ ಕೊಡ್ಬೋದು ನೀವು. ಓಕೆ, ಸೊ ಇಲ್ಲೇನ್ ಮಾಡ್ತೀನಿ, ವಿವೋ ಗ್ರಾಸ್ ಪ್ರೈಸ್, ವಿವೋ ಗ್ರಾಸ್ ಪ್ರೈಸ್, ಎಂಟರ್. ಆಯ್ತಾ? ಸೊ ಮತ್ತೆ ಅಲ್ಲೇ ಹೋಗಿ ಡಬಲ್ ಕ್ಲಿಕ್ ಹೋಗಿ ನೋಡಿ, ಇಲ್ಲಿ ಆಕ್ಸೆಸ್ ಸೀಕ್ವೆನ್ಸ್ ಅಂತ ಇದೆ, PB00 ಆಕ್ಸೆಸ್ ಸೀಕ್ವೆನ್ಸ್ ಇದು. ಈಗ ನನಗೇನ್ ಬೇಕಾಗಿರೋದು, ನಮ್ಮ ಆಕ್ಸೆಸ್ ಸೀಕ್ವೆನ್ಸ್. ಏನ್ ನಮ್ಮ ಆಕ್ಸೆಸ್ ಸೀಕ್ವೆನ್ಸ್? ಸೊ ನಾನು ಹೇಳಿಲ್ಲ ನಿಮಗೆ, ಕಂಡೀಷನ್ ಟೈಪ್ ಮತ್ತೆ ಆಕ್ಸೆಸ್ ಸೀಕ್ವೆನ್ಸ್ ಅಲ್ಲಿ ಏನ್ ಮಾಡಿದ್ವಿ ನಾವು, ಟೇಬಲ್ ಡಿಫೈನ್ ಮಾಡಿದ್ವಿ. ಇಟ್ ಈಸ್ ಜಸ್ಟ್ ಲೈಕ್ ಎ ಬ್ರಿಡ್ಜ್ ಬಿಟ್ವೀನ್ ಕಂಡೀಷನ್ ಟೇಬಲ್ ಮತ್ತೆ ಕಂಡೀಷನ್ ಟೈಪ್ ಗೆ. ಇಲ್ಲಿ ಏನ್ ಮಾಡ್ತೀನಿ, ವಿವೋ ಕಂಡೀಷನ್ ಟೈಪ್ ಎಲ್ಲಿದೆ ನೋಡಿ, PQRSTUV, ವಿವೋ ಆಕ್ಸೆಸ್ ಸೀಕ್ವೆನ್ಸ್ ನೋಡಿ, ಅಷ್ಟೇ. ಎಂಟರ್ ಕೊಡಿ. ನೋಡಿ ಟ್ರಿಗರ್ ಆಯ್ತು, ಸೇವ್ ಕೊಡಿ. ನಾನು PB00 ಮಾಡಿದೆ. ಮತ್ತೇನ್ ಮಾಡ್ತೀನಿ ನಾನು, ಇನ್ನೊಂದು ಡಿಸ್ಕೌಂಟ್ ಮೇಂಟೈನ್ ಮಾಡ್ತೀನಿ, RA01 ಸ್ಟ್ಯಾಂಡರ್ಡ್ ಇದು, RA01 ನೋಡಿ, ಡಿಸ್ಕೌಂಟ್ ಆನ್ ಗ್ರಾಸ್. ಡಬಲ್ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ಬರ್ತಾ ಇದೆ. ಇಲ್ಲಿ ಏನ್ ಮಾಡ್ತೀನಿ, ಕಾಪಿ ಕೊಡ್ತೀನಿ. ಸಾರಿ, ಸೆಲೆಕ್ಟ್ ಆಗಿಲ್ಲ, ಡಿಸೆಲೆಕ್ಟ್ ಆಲ್, RA01 ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿಗೆ ಹೋಗಿ ಇಲ್ಲೇನ್ ಮಾಡ್ತೀನಿ, VIRA ಏನಾದ್ರೂ ಕೊಡ್ಬೋದು ನೀವು, ವಿವೋ ಡಿಸ್ಕೌಂಟ್ ಆನ್ ಗ್ರಾಸ್. ಇಲ್ಲಿ ನೋಡಿ ಆಕ್ಸೆಸ್ ಸೀಕ್ವೆನ್ಸ್ ಬಂದ್ಬಿಟ್ಟು ಏನ್ ನಮ್ದು ಸ್ಪೇಸ್ ಕೊಡಿ, ಇಲ್ಲಿ ಬಂದ್ಬಿಡುತ್ತೆ, ಪ್ರಿವಿಯಸ್ ಕೊಟ್ಟಿರ್ತೀವಲ್ಲ. ಎಂಟರ್. ಕಂಟ್ರೋಲ್ S ಆದ್ರೂ ಕೊಡಿ, ಸೇವ್ಗೆ ಸೇವ್ ಆಗುತ್ತೆ. ಓಕೆ, ಸೊ ಈಗ ಏನ್ ಮಾಡಿದೆ ನಾನು, ಆಕ್ಸೆಸ್ ಸೀಕ್ವೆನ್ಸ್ ಕಂಡೀಷನ್ ಟೈಪ್ಸ್ ನ ಡಿಫೈನ್ ಮಾಡಿದೆ. ಓಕೆ, ಸೊ ನಾನೇನ್ ಮಾಡಿದೆ, ಸ್ಟ್ಯಾಂಡರ್ಡ್ ನ ಕಾಪಿ ಮಾಡ್ಕೊಂಡು, ಯೂಶಲಿ ಹಿಂಗೆ ಮಾಡ್ಬೇಕು. ಸೊ ಸಪೋಸ್ ನೀವು ಫ್ರೈಟ್ ಚಾರ್ಜಸ್, ಬೇರೆ ಏನೋ ಸರ್ಚ್ ಚಾರ್ಜಸ್ ಆಡ್ ಮಾಡ್ಬೇಕಂದ್ರೂ ನೀವು ಇಲ್ಲಿ ಆಡ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು, ಸೊ ನೋಡಿ ಇಲ್ಲಿವರೆಗೆ ಏನ್ ಮಾಡಿದ್ವಿ, ಕಂಡೀಷನ್ ಟೇಬಲ್ ಡಿಫೈನ್ ಮಾಡಿದ್ವಿ, ಆಕ್ಸೆಸ್ ಸೀಕ್ವೆನ್ಸ್ ಡಿಫೈನ್ ಮಾಡಿದ್ವಿ. ಆಕ್ಸೆಸ್ ಸೀಕ್ವೆನ್ಸ್ ಅಲ್ಲಿ ನಾವು ಕಂಡೀಷನ್ ಟೇಬಲ್ ಅಸೈನ್ ಮಾಡಿದ್ವಿ, ದೆನ್ ಕಂಡೀಷನ್ ಟೈಪ್ ಕ್ರಿಯೇಟ್ ಮಾಡಿದ್ವಿ, ಅದಕ್ಕೆ ಆಕ್ಸೆಸ್ ಸೀಕ್ವೆನ್ಸ್ ಅಸೈನ್ ಮಾಡಿದ್ವಿ. ಸೊ ಕಂಡೀಷನ್ ಟೇಬಲ್ ಆಕ್ಸೆಸ್ ಸೀಕ್ವೆನ್ಸ್ ಗೆ ಮತ್ತೆ ಇದಕ್ಕೆ ಬ್ರಿಡ್ಜ್ ಕನೆಕ್ಟ್ ಆಯ್ತು. ಓಕೆ, ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಸ್ಕೀಮಾ ಏನಿದು? ಸೊ ಇಲ್ಲಿ ನೋಡಿ, ಕ್ಯಾಲ್ಕುಲೇಷನ್ ಸ್ಕೀಮಾ ಇಸ್ ಎ ಸ್ಟ್ರಕ್ಚರ್ ಇನ್ SAP ದಟ್ ಲಾಜಿಕಲಿ ಕಂಬೈನ್ಸ್ ದ ನಂಬರ್ ಆಫ್ ಡಿಫರೆಂಟ್ ಪ್ರೈಸಿಂಗ್ ಕಂಡೀಷನ್ಸ್. ಇಲ್ಲಿ ಏನ್ ಕಂಡೀಷನ್ ಟೈಪ್ಸ್ ಮೇಂಟೈನ್ ಮಾಡಿದೇವಲ್ಲ, ಇಲ್ಲಿ ಏನಾಗುತ್ತೆ, ಒಂದು ಕ್ಯಾಲ್ಕುಲೇಷನ್ಸ್ ಬರುತ್ತೆ. ಸೊ SAP ಏನ್ ಮಾಡಿರುತ್ತೆ, ಸ್ಟ್ಯಾಂಡರ್ಡ್ ಪ್ರೊವೈಡ್ ಮಾಡಿರುತ್ತೆ, RM0000. ನಾವ್ ಇದನ್ನ ಕಾನ್ಫಿಗರ್ ಮಾಡೋಣ. ಗೋ ಬ್ಯಾಕ್ ನೋಡಿ, ಇಲ್ಲಿ ಕ್ಯಾಲ್ಕುಲೇಷನ್ ಸ್ಕೀಮಾ, ಇಲ್ಲಿಗೆ ಹೋಗಿ ಇಲ್ಲಿ RM0000 ನೋಡಿ, ಇಲ್ಲಿ RM00 ಲೈನ್ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಕಾಪಿಗೆ ಹೋಗಿ ಇಲ್ಲಿ ನಾನು ಮಾಡ್ತೀನಿ VI0000, ಇಲ್ಲಿ ವಿವೋ CULAT1 ಕ್ಯಾಲ್ಕುಲೇಷನ್ ಸ್ಕೀಮಾ, ಎಂಟರ್. ಆಯ್ತಾ? ಕಾಪಿ ಆಲ್, ಎಂಟರ್. ಮತ್ತೆ ಎಂಟರ್ ಕೊಡಿ ನೋಡಿ, ಇಲ್ಲಿ ಎಂಟರ್, ಯಾಕಂದ್ರೆ ಎಲ್ಲ ಕಾಪಿ ಆಗ್ತಾ ಇದೆ ಅಲ್ಲ. ಎಂಟರ್ 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 ನೋಡಿ, ಎಲ್ಲ ಇಲ್ಲಿ ಕಂಡೀಷನ್ ಟೈಪ್ಸ್ ಕಾಪಿ ಆಗ್ತಾ, ಸ್ಟ್ಯಾಂಡರ್ಡ್ ಕಂಡೀಷನ್ ಟೈಪ್ಸ್ ಕಾಪಿ ಆಗ್ತಾ ಇದೆ. ಸೊ ನಾನು ಎರಡು ಕಾನ್ಫಿಗರ್ ಮಾಡಿದ್ದೀನಿ, ಒಂದು PB00ಗೆ VIPB ಕೊಟ್ಟಿದ್ದೀನಿ, ಡಿಸ್ಕೌಂಟ್ಸ್ಗೆ VIRA ಕೊಟ್ಟಿದ್ದೀನಿ. ನೋಡಿ, RA00 RA01 ಎಲ್ಲ ಕಾಪಿ ಆಗ್ತಾ ಇದೆ. ಎಂಟರ್ 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 ಕೊಡಿ, ಎಲ್ಲ ಕಾಪಿ ಆಗೋವರೆಗೂ. ಓಕೆ, ಎಂಟರ್. ಇಲ್ಲಿ ಏನು ಚೇಂಜಸ್ ಮಾಡಬೇಡಿ, ನಾನು ಏನ್ ಹೇಳ್ತೀನಿ ಅದಷ್ಟನ್ನೇ ಮಾಡಿ. ಸ್ಟ್ಯಾಂಡರ್ಡ್ ಒಂದು ಚೂರ್ ಮಾಡಿಫೈ ಆದ್ರೂ ಇಲ್ಲಿ ಗೆಟ್ ಎರರ್ ನೋಡಿ, 49 ಕಾಪಿ ಆಯ್ತು. ಎಂಟರ್. ಸೊ ಈ ಲೈನ್ ಐಟಮ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲಿ ನೋಡಿ ಕಂಟ್ರೋಲ್ ಡಾಟಾಗೆ ಹೋಗಿ ಡಬಲ್ ಕ್ಲಿಕ್ ಮಾಡಿ, ಇಲ್ಲಿ ಹೋದ್ರೆ ನೀವು ಸೊ ನೋಡಿ ಸ್ಟ್ಯಾಂಡರ್ಡ್ ಕಂಡೀಷನ್ ಟೈಪ್ಸ್ ಬರುತ್ತೆ.
ಇದೆಲ್ಲ ನೋಡಿ, ಇದೆಲ್ಲ ಏನಂತಂದ್ರೆ ಅಡ್ವಾನ್ಸ್ ಲೆವೆಲ್ ಟೆಕ್ನೋ ಫಂಕ್ಷನಲ್ ಕನ್ಸಲ್ಟೆಂಟ್ ಮತ್ತೆ ಮಲ್ಟಿಪಲ್ ಮಾಡ್ಯೂಲ್ ನಾಲೆಡ್ಜ್ ಇರೋರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ನಿಮಗೆ ಬೇಸಿಕ್ ಲೆವೆಲ್ ಅಲ್ಲಿ ನೋಡಿ, ಇಲ್ಲಿ ಗ್ರಾಸ್ ಪ್ರೈಸ್ PB00 ನಮ್ದು ಯಾವ್ದು ಅದನ್ನ ಅಸೈನ್ ಮಾಡೋಣ. ನಾನು ಮಾಡಿರೋದು ಎರಡೇ ಕಸ್ಟಮೈಸೇಷನ್, VIPB. ಎಲ್ಲಿದೆ VIPB? JKLM JKLM PVI ಈಗ ಟೈಪ್ ಮಾಡ್ಬೋದು, ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೀನಿ. TUV VIPB ಗ್ರಾಸ್ ಪ್ರೈಸ್, ವಿವೋ ಗ್ರಾಸ್ ಪ್ರೈಸ್, ವಿವೋ ಗ್ರಾಸ್ ಪ್ರೈಸ್ ಸೆಲೆಕ್ಟ್ ಮಾಡಿ, VIPB ಎಂಟರ್. ನೋಡಿ ಇಲ್ಲಿ ವಿವೋ ಗ್ರಾಸ್ ಪ್ರೈಸ್. ಓಕೆ, ನೆಕ್ಸ್ಟ್ ಏನು RA01 ಜಾಗದಲ್ಲಿ VIRA ಎಂಟರ್ ಕೊಡಿ. ನೋಡಿ ಇಲ್ಲಿ ಎಂಟರ್ ಕೊಡಿ. ನೋಡಿ ಇದು ಎರಡೇ ನಾನೀಗ ಇವೆಲ್ಲ ನೀವು ನೆಕ್ಸ್ಟ್ ಕಂಪ್ನಿಗೆ ಹೋದಾಗ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕಲ್ತ್ಕೊಂತೀರ ಆಟೋಮೆಟಿಕಲಿ. ಸೇವ್ ಕೊಡಿ, ಎಂಟರ್ ಕೊಡಿ, ಎಂಟರ್. ಸೊ ಸೇವ್ ಆಯ್ತು. ಓಕೆ, ಗೋ ಬ್ಯಾಕ್. ನೆಕ್ಸ್ಟ್ ನೋಡೋಣ. ಸೊ ಇದಾಯ್ತು. ನೆಕ್ಸ್ಟ್ ಸ್ಕೀಮಾ ಗ್ರೂಪ್. ಸೊ ಏನು ಸ್ಕೀಮಾ ಗ್ರೂಪ್ ಅಂದ್ರೆ ಯೂಶಲಿ ಏನಾಗುತ್ತೆ, ಪ್ರೈಸಿಂಗ್ ಕಂಡೀಷನ್ಸ್ ಮತ್ತೆ ಪ್ರೈಸಿಂಗ್ ಕಂಡೀಷನ್ಸ್ ನಾವು ಪರ್ಚೇಸ್ ಆರ್ಗನೈಸೇಷನ್ ಲೆವೆಲ್ ಮತ್ತೆ ವೆಂಡರ್ ಲೆವೆಲ್ ಅಲ್ಲಿ ಮೇಂಟೈನ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, ಒಂದು ಸ್ಕೀಮಾ ಗ್ರೂಪ್ ಕ್ರಿಯೇಟ್ ಮಾಡಬೇಕು. ಒಂದು ಪರ್ಚೇಸ್ ಆರ್ಗನೈಸೇಷನ್ ಗೆ ಅಸೈನ್ ಮಾಡಬೇಕು, ಒಂದು ಪರ್ಚೇಸ್ ಆರ್ಗನೈಸೇಷನ್ ಸ್ಕೀಮಾ ಗ್ರೂಪ್, ಇನ್ನೊಂದು ವೆಂಡರ್ಗೆ. ಅದೆಲ್ಲಿ ಇಲ್ಲಿ ಬನ್ನಿ, ಸ್ಕೀಮಾ ಗ್ರೂಪ್. ಇಲ್ಲಿ ಡಿಫೈನ್ ಸ್ಕೀಮಾ ಗ್ರೂಪಿಗೆ ಹೋಗಿ, ಡಿಫೈನ್ ಸ್ಕೀಮಾ ಗ್ರೂಪ್ ಫಾರ್ ಸಪ್ಲೈಯರ್. ಸಪ್ಲೈಯರ್ ಅಂದ್ರೆ ವೆಂಡರ್. ಓಕೆ, ಡೋಂಟ್ ಗೆಟ್ ಕನ್ಫ್ಯೂಸ್ ಹಿಯರ್. ಸೊ ಇಲ್ಲಿಗೆ ಹೋಗಿ, ಸೊ ಇಲ್ಲಿ ನಾನು ಯಾವ್ದಾದ್ರು ಒಂದು ಸ್ಟ್ಯಾಂಡರ್ಡ್ ಡಿಫಾಲ್ಟ್ ಸ್ಕೀಮಾ ಗ್ರೂಪ್ ಏನಿದೆಯಲ್ಲ ಅದನ್ನೇ ಕಾಪಿ ಮಾಡ್ಕೊತೀನಿ. ಕಾಪಿಗೆ ಹೋಗಿ ಇಲ್ಲಿ ನಾನು VI ಕೊಡ್ತೀನಿ, VI ಅಂತ, ವಿವೋ ವೆಂಡರ್ ಸ್ಕೀಮಾ ಗ್ರೂಪ್ ಎಂಟರ್. ಓಕೆ, ಸೇವ್, ಕಂಟ್ರೋಲ್ S, VI ಅಂತ ಮಾಡಿದೆ. ಗೋ ಬ್ಯಾಕ್. ಇದು ವೆಂಡರಿಗೆ ಮಾಡಿದೆ. ಇನ್ನೊಂದು ಪರ್ಚೇಸ್ ಆರ್ಗನೈಸೇಷನ್ಗೆ, ಪರ್ಚೇಸ್ ಆರ್ಗನೈಸೇಷನ್ಗೆ ಏನು ಸ್ಟ್ಯಾಂಡರ್ಡ್ 1710 ಕಾಪಿ ಮಾಡ್ಕೊತೀನಿ. ಕಾಪಿ VI ಸ್ಕೀಮಾ ಗ್ರೂಪ್. ಓಕೆ, ವಿವೋ ಪರ್ಚೇಸ್ ಆರ್ಗನೈಸೇಷನ್ ಸ್ಕೀಮಾ ಗ್ರೂಪ್ ಎಂಟರ್. VISG, ಕಂಟ್ರೋಲ್ S. ಇದನ್ನ ಡಿಫೈನ್ ಮಾಡಿದೆ. ಈಗ ವೆಂಡರ್ ಸ್ಕೀಮಾ ಗ್ರೂಪ್ ವೆಂಡರಿಗೆ ಅಸೈನ್ ಮಾಡಬೇಕು, ಪರ್ಚೇಸ್ ಆರ್ಗನೈಸೇಷನ್ ಸ್ಕೀಮಾ ಗ್ರೂಪ್ ಪರ್ಚೇಸ್ ಆರ್ಗನೈಸೇಷನ್. ಸೊ ಪರ್ಚೇಸ್ ಆರ್ಗನೈಸೇಷನ್ ಅಸೈನ್ ಮಾಡೋದು ಇಲ್ಲೇ ಇದೆ ನೋಡಿ, ಅಸೈನ್ ಸ್ಕೀಮಾ ಗ್ರೂಪ್ ಟು ಪರ್ಚೇಸ್ ಆರ್ಗನೈಸೇಷನ್. ಈ ಪೊಸಿಷನ್ಗೆ ಹೋಗಿ, ಏನ್ ನಮ್ಮ ಪರ್ಚೇಸ್ ಆರ್ಗನೈಸೇಷನ್ VIPO. ಓಕೆ, ಇಲ್ಲಿ ನೋಡಿ VISG ನೋಡಿ ಡಿಫೈನ್ ಆಯ್ತು. ಓಕೆ, ಸೇವ್. ಪರ್ಚೇಸ್ ಆರ್ಗನೈಸೇಷನ್ BPO ಅನ್ಸುತ್ತಲ್ಲ ಸರ್? ಹೌದಾ, ಒಂದು ನಿಮಿಷ ಚೆಕ್ ಮಾಡ್ತೀನಿ. ಓ, VPO, ಯಾ ಕರೆಕ್ಟ್, ಕ್ಯಾನ್ಸಲ್. ಓಕೆ, VPO. ಓಕೆ, ಕರೆಕ್ಟ್. ಸೇವ್ ಕೊಡಿ. ನೆಕ್ಸ್ಟ್ ನಾನೇನ್ ಮಾಡಬೇಕು, ಇಲ್ಲಿ ಸಪ್ಲೈಯರಿಗೆ ಅಸೈನ್ ಮಾಡಬೇಕು. ಸಪ್ಲೈಯರ್ ಎಲ್ಲಿದ್ದಾನೆ ನಮ್ಗೆ, ನ್ಯೂ ಸ್ಕ್ರೀನಿಗೆ ಹೋಗ್ತೀನಿ ನೋಡಿ, MKVZ. ಇಲ್ಲಿಗೆ ಹೋದ್ರೆ ನಮ್ಮ ಪರ್ಚೇಸ್ ಆರ್ಗನೈಸೇಷನ್ ಏನು, VPO ಎಂಟರ್. ಸೊ ಯಾರ್ಯಾರು ಇದಾರೆ ನೋಡಿ, ಇಷ್ಟೊಂದು ವೆಂಡರ್ಸ್ ಇದೆ. ನಾನೇನ್ ಮಾಡ್ತೀನಿ, ವಿವೋ ವೆಂಡರ್ 1 ಅಂತಿದೆಯಲ್ಲ, ಇದ್ರ ಮೇಲೆನೆ ಡಬಲ್ ಕ್ಲಿಕ್ ಮಾಡ್ತೀನಿ. ಇಲ್ಲ, ಓಕೆ, ಡೀಟೇಲ್ಸಿಗೆ ಹೋದ್ರೆ, ಓಕೆ, ಸೊ ಇಲ್ಲಿ ಅದು ನಮ್ದು ವೆಂಡರ್. ಓಕೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದು ನಿಮಿಷ, ಚೂಸ್ ಎ ಲೈನ್. ಲೈನ್ ಚೂಸ್ ಮಾಡ್ತಾ ಇದೀವಲ್ಲ. ಓಕೆ, ಸೊ ಇದು ವೆಂಡರ್ ನಂಬರ್. ನನಗೆ ಬೇಕಾಗಿರೋದೇನು, ಕೆಲಸ ಮಾಡೋಣ, /n BP-ಗೆ ಹೋಗಿ, BP-ಗೆ ಹೋದ್ರೆ ನೀವು ಇಲ್ಲಿ ಓಪನ್ BP-ಗೆ ಹೋಗಿ,
ಇಲ್ಲಿ ಬಿ ಪಿ ಫೈಂಡ್ ಔಟ್ ಮಾಡ್ಬೋದು ನಾವು. ಯಾವುದು ನಮ್ಮ ಡಿಸ್ಕ್ರಿಪ್ಷನ್ ಮುಖಾಂತರ ಚೆಕ್ ಮಾಡ್ಬೋದು. ಸೊ ಅಡ್ರೆಸ್ ಅಕಾರ್ಡಿಂಗ್ ಟು ಯೂಸರ್, ಸಪ್ಲೈಯರ್ ನಂಬರ್, ಡಿಸ್ಕ್ರಿಪ್ಷನ್ ಇದೆಯಾ? ಫಸ್ಟ್ ನೇಮ್ VIV ಹ್ಯಾಶ್ಟ್ರಿಕ್ ಕೊಡಿ. ಯಾ ಬಂತು. ಯಾವುದು ನಮ್ಮ ಬಿ ಪಿ ನಂಬರು ವೆಂಡರ್ 1 ತಗೊಂಡ್ಬಿಡ್ತೀನಿ, ಡಬಲ್ ಕ್ಲಿಕ್ ಮಾಡಿ. ಸೊ 3292 ಎಂಟರ್ ಕೊಡಿ. ಎಲ್ಲ ನೀವು ಬಿ ಪಿ ಆದ್ರೂ ನೀವು ಕ್ರಿಯೇಟ್ ಮಾಡ್ಕೋಬಹುದು. ನಾನು ಇರೋದನ್ನ ಇಲ್ಲಿ ಎಡಿಟಿಗೆ ಹೋಗ್ತೀನಿ. ಇಲ್ಲಿಗೆ ಹೋದ್ರೆ ನೀವು ಸೊ ಇಲ್ಲಿ ನೀವು Vivo BP role enter. Do you want to save without saving? Yes. ಸೊ ಇಲ್ಲಿ ನೀವು ಪರ್ಚೇಸಿಂಗ್ ಹೋಗಿ. ಪರ್ಚೇಸಿಂಗ್ ಹೋದ್ರೆ ಇಲ್ಲಿ ಕೆಳಗೆ ಬನ್ನಿ, ಯು ವಿಲ್ ಫೈಂಡ್ ಸ್ಕೀಮಾ ಗ್ರೂಪ್. ಇಲ್ಲಿ ನಿಮಗೆ ಸ್ಕೀಮಾ ಗ್ರೂಪ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನೋಡಿ, ಸ್ಕೀಮಾ ಗ್ರೂಪ್ ಫಾರ್ ಸಪ್ಲೈಯರ್. ಯಾವ್ದು ನಾವು ಕ್ರಿಯೇಟ್ ಮಾಡಿರೋದು VI ಅಲ್ವಾ, ನೋಡಿ ಇಲ್ಲಿ VI ಎಂಟರ್. ಓಕೆ, ಸೇವ್ ಅಷ್ಟೇ. ಸೊ ಒಂದು ಪರ್ಚೇಸ್ ಆರ್ಗನೈಸೇಷನ್ಗೆ ಅಲ್ಲೇ ಅಸೈನ್ ಮಾಡಿದ್ರೆ, ಇನ್ನೊಂದು ವೆಂಡರ್ ಸಪ್ಲೈಯರ್ ಸ್ಕೀಮಾ ಗ್ರೂಪ್ನ ಅಲ್ಲಿ ಅಸೈನ್ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ ನೋಡೋಣ. ಸ್ಕೀಮಾ ಗ್ರೂಪ್ ಆಯ್ತು. ಸೊ ನೆಕ್ಸ್ಟ್ ಸ್ಕೀಮಾ ಡಿಟರ್ಮಿನೇಷನ್. ಇಲ್ಲೇನಂದ್ರೆ ಆಲ್ ಕಂಡೀಷನ್ ಟೇಬಲ್, ಸಾರಿ ಪರ್ಚೇಸ್ ಆರ್ಗನೈಸೇಷನ್, ಕ್ಯಾಲ್ಕುಲೇಷನ್ ಸ್ಕೀಮಾ ಎಲ್ಲ ಅಸೈನ್ ಮಾಡ್ತೀವಿ. ಇಲ್ಲಿ ಬನ್ನಿ ನೋಡಿ, ಸ್ಕೀಮಾ ಡಿಟರ್ಮಿನೇಷನ್. ಇಲ್ಲೇನು ಡಿಟರ್ಮಿನೇಷನ್ ಕ್ಯಾಲ್ಕುಲೇಷನ್ ಸ್ಕೀಮಾ, ನ್ಯೂ ಎಂಟ್ರಿಗೆ ಬನ್ನಿ. ಸ್ಕೀಮಾ ಗ್ರೂಪ್ ಫಾರ್ ಪರ್ಚೇಸ್ ಆರ್ಗನೈಸೇಷನ್ ಏನು VISG. ಇದೇನು ಸ್ಕೀಮಾ ಗ್ರೂಪ್ ಫಾರ್ ಸಪ್ಲೈಯರ್ VI. ಇದೇನು ನಮ್ದು VI0000 ಸ್ಕೀಮಾ ಗ್ರೂಪ್ ಸ್ಕೀಮ್, ಇದು ಕ್ಯಾಲ್ಕುಲೇಷನ್ ಸ್ಕೀಮಾ ನೋಡಿ ಇಲ್ಲಿ. ಸೊ ಸೇವ್. ಸೊ ಈ ಕ್ಯಾಲ್ಕುಲೇಷನ್ ಸ್ಕೀಮಾಗೆ ಸ್ಕೀಮಾ ಗ್ರೂಪ್ ಪರ್ಚೇಸ್ ಸಪ್ಲೈಯರ್ಗೆ ಅಸೈನ್ ಆಯ್ತು, ಸ್ಕೀಮಾ ಗ್ರೂಪ್ ಫಾರ್ ಪರ್ಚೇಸ್ ಆರ್ಗನೈಸೇಷನ್ಗೆ ಅಸೈನ್ ಆಯ್ತು. ಸೇವ್. ಸೊ ಇಷ್ಟ ಆಯ್ತು. ಸೊ ಇದಿಷ್ಟು ನಮ್ಮ ಕಾನ್ಫಿಗರೇಷನ್. ಓಕೆ, ಸೊ ಇದಿಷ್ಟು ಕಾನ್ಫಿಗರೇಷನ್. ಈಗ ನಾನು PO ಮಾಡ್ತೀನಿ. PO ಮಾಡಿದಾಗ ಏನಾಗುತ್ತೆ ನೋಡಿ, ಅಂಟಿಲ್ ಅನ್ಲೆಸ್ ನಾವು ಆ ರೆಕಾರ್ಡ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ, ಸೊ ನೋಡಿ ಒಂದು ತೋರಿಸ್ತೀನಿ. PO ME21N ಅಬ್ಸರ್ವ್ ಮಾಡಿ. ಈಗ ಸೊ ವೆಂಡರ್ ಸಪ್ಲೈಯರ್ VPO VPU VO ಎಂಟರ್. ಅದಾದ್ಮೇಲೆ ಸೊ ಪೇಮೆಂಟ್ ಟರ್ಮ್ಸ್ ಎಂಟರ್ ಎಂಟರ್. ಸೊ ಇದನ್ನ ಹೈಡ್ ಮಾಡಿ. ಮತ್ತೆ ಮಟೀರಿಯಲ್ ಬಂದ್ಬಿಟ್ಟು ಮತ್ತೆ ವೆಂಡರ್ ಇದೆ ನಾನು ತಗೊಂಡಿದ್ದು, ಸೊ ಇರ್ಲಿ ಯಾವ್ದೋ ಒಂದು ವೆಂಡರ್. ಸೊ ಮಟೀರಿಯಲ್ ಎಂಟರ್, PO ಕ್ವಾಂಟಿಟಿ 1. ಸೊ ನೆಕ್ಸ್ಟ್ ಪ್ಲಾಂಟ್ VPL1. ಸೊ ಸ್ಟೋರೇಜ್ ಲೊಕೇಶನ್ VSL. ಇಲ್ಲಿ ಕಂಡೀಷನ್ಸ್ ಬಂದ್ರೆ ನೋಡಿ, ಇಲ್ಲಿ ಸ್ಟ್ಯಾಂಡರ್ಡೇ ಬರ್ತಾ ಇದೆ. ಬಟ್ ಸ್ಟ್ಯಾಂಡರ್ಡ್ ಬರುತ್ತೆ, ಅದ್ರ ಜೊತೆಗೆ ಇಲ್ಲಿ ಕೆಳಗೆ ಬನ್ನಿ, ಇಲ್ಲಿ ಅಬ್ಸರ್ವ್ ಮಾಡಿ. ಇಲ್ಲಿ ನಾನೇನ್ ಮಾಡ್ತೀನಿ, ಇಲ್ಲಿ ನೋಡಿ ನೋಡಿ ಇಲ್ಲಿ VIP ಬರ್ತಾ ಇದೆಯಾ? ಬರ್ತಾ ಇಲ್ಲ. ಸೊ ಇದನ್ನ ನಾನೇನ್ ಮಾಡ್ಬೇಕು, ಅಂಟಿಲ್ ಅನ್ಲೆಸ್ ನಾವು ಕಂಡೀಷನ್ ರೆಕಾರ್ಡ್ಸ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ಅದು ಬರಲ್ಲ. ಸೊ ನಾನು ಇಲ್ಲಿ ವೆಂಡರ್ ಏನ್ ಮಾಡಿದ್ದೆ, ಎಂಟರ್. ವೆಂಡರ್ 1 ಅನ್ಸುತ್ತೆ, ಹೌದು, ಎಂಟರ್. ಈಗ ನೋಡಿ ಈಗ ನೆಟ್ ಪ್ರೈಸ್ ಕೇಳ್ತಾ ಇಲ್ಲ. ನಾನೇನ್ ಮಾಡ್ತೀನಿ, ಇಲ್ಲಿ ಇದನ್ನ ಹೈಡ್ ಮಾಡಿ, ಇಲ್ಲಿ ಕಂಡೀಷನ್ಸಿಗೆ ಹೋಗಿ. ಕಂಡೀಷನ್ಸಿಗೆ ಹೋದ್ರೆ ಇಲ್ಲಿ ಕೆಳಗೆ ಬನ್ನಿ. ಸೊ ಇಲ್ಲಿ ನೋಡಿ, ಇಲ್ಲಿ VIPB. ಸೊ ಮ್ಯಾನುವಲ್ ಆಗಿ ನಾನು ಎಂಟ್ರಿ ಮಾಡಿ ಗ್ರಾಸ್ ಪ್ರೈಸ್ ಒಂದು 100 ಕೊಡ್ತೀನಿ.
ಓಕೆ ಗ್ರಾಸ್ ಪ್ರೈಸ್ ಇಲ್ಲಿ ಪೇಮೆಂಟ್ ಟರ್ಮ್ಸ್ ಕಂಪಲ್ಸರಿ ಇದೆ. ಸೊ ನಾನೇನ್ ಮಾಡಿದೆ ಇಲ್ಲಿ ಕಂಡೀಷನ್ ಟೈಪ್ ನ ಮ್ಯಾನುವಲ್ ಆಗಿ ಎಂಟರ್ ಮಾಡಿದೆ. ಬಟ್ ನನಗೆ ಆಟೋಮೆಟಿಕ್ ಆಗಿ ಬರಬೇಕು ಈ ವೆಂಡರ್ ಪ್ಲಾಂಟ್ ಮತ್ತೆ ಮಟೀರಿಯಲ್ಗೆ. ಅದನ್ನೇನ್ ಹೇಗ್ ಮಾಡಬೇಕು ಅಂದ್ರೆ ಫಾರ್ ದಟ್ ವಿ ಹ್ಯಾವ್ ಟು ಮೇಂಟೈನ್ ಕಂಡೀಷನ್ ರೆಕಾರ್ಡ್ಸ್. ಕಂಡೀಷನ್ ರೆಕಾರ್ಡ್ಸ್ ಮೇಂಟೈನ್ ಮಾಡೋದಕ್ಕೆ MEK1 ಅಂತ ಒಂದು ಟಿ ಕೋಡ್ ಇದೆ ನೋಡಿ ತೋರಿಸ್ತೀನಿ. /n MEK1 ಎಂಟರ್. ಇಲ್ಲಿಗೆ ಹೋಗಿ ಇಲ್ಲಿ ನೋಡಿ ಕಂಡೀಷನ್ ಟೈಪ್. ಈಗ ಕಂಡೀಷನ್ ಟೈಪ್ ಏನು VIPB ನಾನು ಕೊಟ್ಟಿದ್ದೆ ನೆನಪಿದ್ಯಾ? ಇಲ್ಲಿ ಕೀ ಕಾಂಬಿನೇಷನ್ಸ್ ನೋಡಿ ಕಾಂಬಿನೇಷನ್ ಬರ್ತಾ ಇದೆ ನೋಡಿ. ನಾನು ಆಕ್ಸೆಸ್ ಸೀಕ್ವೆನ್ಸ್ ಅಲ್ಲಿ ಒಂದೇ ಮೇಂಟೈನ್ ಮಾಡಿದ್ದೆ. ತೋರಿಸ್ತೀನಿ ನೋಡಿ ಇಲ್ಲಿ ಆಕ್ಸೆಸ್ ಸೀಕ್ವೆನ್ಸ್ ಅಲ್ಲಿ ನಾನು ಕಂಡೀಷನ್ ಟೈಪ್ ಒಂದೇ ಮೇಂಟೈನ್ ಮಾಡಿದ್ದೆ. VIAS ಸೆಲೆಕ್ಟ್ ಮಾಡಿ ಇಲ್ಲಿ ಆಕ್ಸೆಸರೀಸ್ ಹೋಗಿ ನೋಡಿ ಒಂದೇ. ಸಪೋಸ್ ನಾನು ಇಲ್ಲಿ ನ್ಯೂ ಎಂಟ್ರಿಗೆ ಹೋಗ್ಬಿಟ್ಟು ಇನ್ನೊಂದು ಎಂಟ್ರಿ ಮಾಡ್ತೀನಿ ನೋಡಿ, ಇನ್ನೊಂದು ಯಾವ್ದಾದ್ರು ಒಂದು ಕಾಂಬಿನೇಷನ್. ಸೊ ಸಪೋಸ್ ಅನ್ಕೊಳ್ಳಿ ಕೆಳಗೆ ಬನ್ನಿ, ಇಲ್ಲಿ ನೋಡಿ ಪ್ಲಾಂಟ್ ವೆಂಡರ್ ಪರ್ಚೇಸ್ ಆರ್ಗನೈಸೇಷನ್ ಇದ್ಯಾವುದೋ ಬೈ ಡಿಫಾಲ್ಟ್ ಬೇರೆ ಇದೆ. ಇಲ್ಲಿ ಅವಾಗಲೇ 10 ಕೊಟ್ಟಿದ್ದೆ 20 ಕೊಡ್ತೀನಿ. ಎಂಟರ್ ಸೆಲೆಕ್ಟ್ ಲೈನ್ ಐಟಮ್ ಫೀಲ್ಡ್ಸ್ ಎಂಟರ್ ಸೇವ್. ಈಗ ಅಬ್ಸರ್ವ್ ಮಾಡಿ ನಾನೇನ್ ಮಾಡ್ತೀನಿ ಆಕ್ಸೆಸ್ ಸೀಕ್ವೆನ್ಸ್ ಅದು ಫ್ಲೆಡ್ಜ್ ಮಾಡೋದು ಕ್ಯಾನ್ಸಲ್ ಕೊಡ್ತೀನಿ. ಕೀ ಕಾಂಬಿನೇಷನ್ ಹೋಗಿ ನೋಡಿ ಈಗ 2 ಬರ್ತಾ ಇದೆ. ಸೊ ನಾನೇನ್ ಮಾಡಿದ್ದೀನಿ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಎಂಟರ್ ಹೋಗಿ. ಗೊತ್ತಾಯ್ತಾ ಇದು ಆಕ್ಸೆಸ್ ಸೀಕ್ವೆನ್ಸ್ ಯೂಸ್. ಸೊ ಮಟೀರಿಯಲ್ ಯಾವ್ದು ಯೂಸ್ ಮಾಡೋಣ? ಮಟೀರಿಯಲ್ ಯಾವ್ದಿದೆ? ಮಟೀರಿಯಲ್ ಐ ವಿಲ್ ಯೂಸ್ ಯಾವುದು ಮಟೀರಿಯಲ್ ನಮ್ದು PR ನಂಬರ್ ಕ್ಯಾರೆಕ್ಟರಿಸ್ಟಿಕ್ಸ್ ಅವೇ ಇದೆ. ಓಕೆ ಕ್ಲೋಸ್. ಓಕೆ ಒಂದು ಕೆಲಸ ಮಾಡೋಣ, ಸರ್ಚ್ ಮಾಡೋಣ ಮಟೀರಿಯಲ್ ಡಿಸ್ಕ್ರಿಪ್ಷನ್ VIV ಹ್ಯಾಶ್ಟ್ರಿಕ್ ಕೊಡಿ. ಆ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿದ್ರೆ ನೋಡಿ ವಿವೋ ಮಟೀರಿಯಲ್ 1 ಇದನ್ನೇ ಕೊಡ್ತೀನಿ. ನೆನ್ಪಿಟ್ಕೊಳ್ಳಿ ಇದು 22,200. ಓಕೆ ವೆಂಡರ್ ಬಂದ್ಬಿಟ್ಟು ಸೊ ಅದನ್ನೇ ಕೊಡ್ತೀನಿ, ಯಾಕಂದ್ರೆ ನಾನು ಸ್ಕೀಮಾ ಗ್ರೂಪ್ ಡಿಫೈನ್ ಮಾಡಿದ್ನಲ್ಲ ಅದೇ ಇದು ಯಾವುದು ಇದು. ಓಕೆ ಅಮೌಂಟ್ ಎಷ್ಟು ಕೊಡ್ತೀನಿ? 100 ಎಂಟರ್ ನೋಡಿ. ಎಂಟರ್ ಫೀಲ್ಡ್ ಸಾರಿ ಪ್ಲಾಂಟ್ ಕೊಟ್ಟಿಲ್ಲ, VPL1 ಎಂಟರ್. ಎಂಟರ್ ಕರೆನ್ಸಿ ಕೇಳ್ತಾ ಇದೆ, ಏನ್ ನಮ್ದು USD ಅಲ್ವಾ? USD ಎಂಟರ್. ಇದನ್ನ 100 ಕೊಡೋಣ. ಸೊ ಇಲ್ಲಿ ವ್ಯಾಲಿಡ್ ಎಲ್ಲಿಂದ ಎಲ್ಲಿವರೆಗೂ ಈ ಪ್ರೈಸ್ ಈ ಕಾಂಬಿನೇಷನ್ ಅಲ್ಲಿ ಮೇಂಟೈನ್ ಮಾಡಬೇಕು ಅಂತ ಸೇವ್ ಮಾಡ್ತೀನಿ. ಸೊ ನೆಕ್ಸ್ಟ್ ಏನು ಗ್ರಾಸ್ ಇದು ಡಿಸ್ಕೌಂಟ್ VIRA ನೋಡಿ ಅದು ಅದೇ ಕಾಂಬಿನೇಷನ್ ಅಲ್ಲಿ ಮಾಡ್ತೀನಿ. ಸೊ ಡಿಸ್ಕೌಂಟ್ ಏನು ನಾನೊಂದು 5% ಕೊಡ್ತೀನಿ. ಇಲ್ಲಿ 5 ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ ಪರ್ಸೆಂಟೇಜ್ ತಗೊಂಡ್ಬಿಡ್ತು ನೋಡಿ. ಸೇವ್. ಈ ಮಟೀರಿಯಲ್ ಪ್ಲಾಂಟ್ ವೆಂಡರ್ ಕಾಂಬಿನೇಷನ್ ಅಲ್ಲಿ ನಾನೇನ್ ಮಾಡಿದೆ ಪ್ರೈಸಿಂಗ್ ಮೇಂಟೈನ್ ಮಾಡಿದೆ. ಈಗ ನೋಡಿ ಅಬ್ಸರ್ವ್ ಮಾಡಿ /n MET1N. ಸೊ ವೆಂಡರ್ ಎಂಟರ್ ಪರ್ಚೇಸ್ ಆರ್ಗನೈಸೇಷನ್ ಪರ್ಚೇಸ್ ಗ್ರೂಪ್ ಕಂಪನಿ ಕೋಡ್ ಪೇಮೆಂಟ್ ಟರ್ಮ್ಸ್ ದೆನ್ ಇದನ್ನ ಕ್ಲೋಸ್ ಮಾಡಿ ಐಟಮ್ ಓವರ್ ವ್ಯೂ ಮಟೀರಿಯಲ್ ಯಾವುದು ಇದೆ. ಓಕೆ ಇಲ್ಲಿ ಏನ್ ಮಾಡ್ತೀನಿ ಒಂದೇ ಮಟೀರಿಯಲ್ ತಗೊಂತೀನಿ. ನಾನು ಪ್ರೈಸ್ ಎಂಟರ್ ಕೊಡಲ್ಲ ನೋಡಿ ಇಲ್ಲಿ. ಸೊ ಪ್ಲಾಂಟ್ ಕೊಡ್ತೀನಿ, ಪ್ಲಾಂಟ್ ಸ್ಟೋರೇಜ್ ಲೊಕೇಶನ್ ಎಂಟರ್ ಕೊಟ್ಟ ತಕ್ಷಣ ಅಬ್ಸರ್ವ್ ಮಾಡಿ ಇಲ್ಲಿ ಪ್ಲಾಂಟ್ ಕೊಟ್ಟೆ, ವೆಂಡರ್ ಕೊಟ್ಟೆ ಮತ್ತೆ ಮಟೀರಿಯಲ್ ಕೊಟ್ಟೆ ನೋಡಿ ಇಲ್ಲಿ 95. ಹೇಗೆ ನೋಡಿ ಈಗ ಕಂಡೀಷನ್ಸ್ಗೆ ಹೋಗ್ತೀನಿ ನೋಡಿ ಆಟೋಮೆಟಿಕ್ ಆಗಿ VIPB 100 VIRA ಡಿಸ್ಕೌಂಟ್ ಇದನ್ನ ತಲೆ ಕೆಡಿಸ್ಕೋಬೇಡಿ, ಇದು ಬೈ ಡಿಫಾಲ್ಟ್ ಬರುತ್ತೆ. ಸೊ ನೋಡಿ 5% ಡಿಸ್ಕೌಂಟ್ ಆಡ್ ಆಗ್ಬಿಟ್ಟು ಟೋಟಲ್ ಅಮೌಂಟ್ ಎಷ್ಟಾಗಿದೆ? 95 USD ಆಗಿದೆ. ಇದನ್ನ ಸೇವ್ ಮಾಡಿ. ಸೊ ಈ ತರ ನೀವು ಡಿಫ್ರೆಂಟ್ ಕಂಡೀಷನ್ಸ್ ನ ನೀವು ಮೇಂಟೈನ್ ಮಾಡಬಹುದು. ಓಕೆ ದಿಸ್ ಇಸ್ ಕಾಲ್ಡ್ ಪ್ರೈಸಿಂಗ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಓಕೆ ಸೊ ಇಷ್ಟು ಪ್ರೈಸಿಂಗ್ ಕಂಡೀಷನ್, ಇದು ಬಹಳ ಇಂಪಾರ್ಟೆಂಟ್. ಇಂಟರ್ವ್ಯೂ ಅಲ್ಲಿ ಕೇಳ್ತಾರೆ ವಾಟ್ ಈಸ್ ಪ್ರೈಸಿಂಗ್ ಪ್ರೊಸೀಜರ್, ಹೌ ದ ಪ್ರೈಸಿಂಗ್ ವಿಲ್ ಫೆಚ್ ಇನ್ ದ ಪರ್ಚೇಸ್ ಆರ್ಡರ್, ಪ್ರೈಸಿಂಗ್ ಕಂಡೀಷನ್ಸ್. ಸೊ ಇದೆಲ್ಲ ಡೀಟೇಲ್ ಆಗಿ ಫಸ್ಟ್ ನಾವು ಕಂಡೀಷನ್ ಟೇಬಲ್ ಡಿಫೈನ್ ಮಾಡ್ತೀವಿ, ಲೆಟರ್ ವಿಲ್ ಡಿಫೈನ್ ಆಕ್ಸೆಸ್. ಏನ್ ಕಂಡೀಷನ್ ಟೇಬಲ್ ಅಂದ್ರೆ here we are going to maintain the combination of the fields under which we are going to cover, we are going to maintain the pricing, and then we are going to create access sequence. In the access sequence
access sequence is a bridge between condition type and condition table, which helps us to access the price. Condition type ಅಂದ್ರೆ define, it's a pricing activity like gross price ಗೆ ಈ pricing conditions ಇದೆ, FRA ಇದೆ. Next we are going to define calculation schema, in which logically it will combine the different calculations where all the condition types will fetch. So schema group ಅಂದ್ರೆ ಏನು, schema determination, condition records maintain ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಮಾಡಿದ್ರೆ ಏನಾಗುತ್ತೆ, ಇನ್ ಡೀಟೇಲ್ ಆಗಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಸೊ ಇದು ನಿಮ್ದು ಪ್ರೈಸಿಂಗ್ ಕಂಡೀಷನ್ಸ್ ಆರ್ ಪ್ರೈಸಿಂಗ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಓಕೆ.